ನಮಸ್ತೆ ಫ್ರೆಂಡ್ಸ್, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಸೆಷನಲ್ಲಿ ಮೆಂಟಲ್ ಅಬಿಲಿಟಿಯಲ್ಲಿ ತುಂಬ ಕಾಮನ್ ಆಗಿ ಕೇಳುವಂತಹ ಕ್ವಶನ್ ಆಗಿದೆ ದಿಶಾಗ್ರಹಣ ಪರೀಕ್ಷೆ ಅನ್ನುವಂಥದ್ದು. ಇದರ ದಿಶೆ ಅಂದರೆ ದಿಕ್ಕು, ಗ್ರಹಣ ಅಂದರೆ ಗ್ರಹಿಸುವಂಥದ್ದು, ದಿಕ್ಕನ್ನು ಗ್ರಹಿಸುವಂತಹ ಕ್ವಶನ್ಗಳನ್ನು ಇಲ್ಲಿ ಕೇಳಿರ್ತಾರೆ. ಇಂಥ ಕ್ವಶನ್ಸ್ಗಳು ತುಂಬ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಕೇಳಿರ್ತಾರೆ. KPTCL ಎಕ್ಸಾಮ್, FDSDಯಲ್ಲೂ ಕೂಡ ಕೇಳಿರ್ತಾರೆ. ಆಮೇಲೆ GPST ಎಕ್ಸಾಮಲ್ಲೂ ಕೂಡ ಈ ಕ್ವಶನ್ ಬಂದಿತ್ತು. ಹಾಗೆ HST ಎಕ್ಸಾಮಲ್ಲೂ ಕೂಡ ಇಂಥ ಕ್ವಶನ್ಸ್ಗಳು ಪುನರಾವರ್ತನೆ ಆಗ್ತಾ ಇರ್ತವೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ಮೇಲೆ ನಾನು ನಿಮಗೆ ಕ್ವಶನ್ಗಳನ್ನು ಹೇಗೆ ಬಿಡಿಸೋದು ಅನ್ನೋದ್ರ ಮೇಲೆ ಕ್ವಶನ್ಗಳನ್ನು, ಎಕ್ಸಾಂಪಲ್ಗಳನ್ನು ಹೇಳ್ತಾನೆ ಹೇಗೆ ಬಿಡಿಸೋದು ಅನ್ನೋದನ್ನು ಉಪಾಯವನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ದಿಶಾಗ್ರಹಣ ಪರೀಕ್ಷೆಯನ್ನು ನೋಡ್ಕೊಳ್ಳೋಕ್ಕಿದೆ ಮೊದಲನೇ ಏನು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ದಿಕ್ಕಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ಸನ್ನು ಕೇಳಬಹುದು. ಇಲ್ಲ ಅಂತ ಹೇಳಿದ್ರೆ ದಿಕ್ಕು ಮತ್ತು ಅಂತರ, ವ್ಯಕ್ತಿ ಯಾವ ಹೊರಟಂಥ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ, ಯಾವ ಅಂತರದಲ್ಲಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ಕೇಳ್ಬೋದು. ಒಂದು ದಿಕ್ಕು ಕೇವಲ ದಿಕ್ಕನ್ನು ಕೇಳ್ಬೋದು, ಇಲ್ಲ ಅಂತೇಳಿದ್ರೆ ಅಂತರವನ್ನು ಕೂಡ ಇಲ್ಲಿ ಕೇಳ್ಬೋದು. ಇವೆರಡುಗಳ ಬಗ್ಗೆ ಕ್ವಶನ್ಸನ್ನು ಅಲ್ಲಿ ಕೇಳಬಹುದು. ಆಮೇಲೆ ಈ ಕ್ವಶನ್ಸ್ಗಳನ್ನು ಬಿಡಿಸುವಾಗ ನಮಗೆ ಪ್ರಮುಖವಾಗಿ 8 ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕಾಗತ್ತೆ. ಪ್ರಮುಖವಾದಂತಹ ಮುಖ್ಯವಾದ ದಿಕ್ಕುಗಳು 4, ಉಪದಿಕ್ಕುಗಳು 4, ಒಟ್ಟಾಗಿ 8 ದಿಕ್ಕುಗಳ ಪರಿಕಲ್ಪನೆಯಲ್ಲಿ ಇರಬೇಕಾಗುತ್ತೆ. ಆಮೇಲೆ ಪೈಥಾಗೊರಸ್ ನಿಯಮ ಕೂಡ ಬೇಕಾಗುತ್ತೆ. ಪೈಥಾಗೊರಸ್ ನಿಯಮ ಯಾಕೆ, ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ 4 ದಿಕ್ಕುಗಳು, ಪ್ರಮುಖ 4 ದಿಕ್ಕುಗಳು, ಆಮೇಲೆ ಉಪದಿಕ್ಕುಗಳ ಬಗ್ಗೆ ಹಾಗೂ ಪೈಥಾಗೊರಸ್ನ ನಿಯಮ ಕೂಡ ಇಲ್ಲಿ ಜ್ಞಾನ ಕೂಡ ಇಲ್ಲಿ ಬೇಕಾಗುತ್ತೆ. ಇಲ್ಲಿ ಕೆಲವೊಂದು ಸಲ ಕೋನಗಳನ್ನು ಕೂಡ ಕೇಳ್ತಾರೆ. ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಕೋನಗಳು ಎಷ್ಟು ಕೋನದಲ್ಲಿ ಅವನು ತಿರುಗ್ತಾನೆ, ಯಾವ ಎಡಗಡೆಗೆ ತಿರುಗ್ತಾನೋ ಅಥವಾ ಬಲಗಡೆಗೆ ತಿರುಗ್ತಾನೆ, ಈ ಎಡಬಲ ಅನ್ನುವ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಆಮೇಲೆ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ, ಪ್ರಮುಖ ದಿಕ್ಕಿನಿಂದ ಉಪದಿಕ್ಕಿಗೆ ಇರುವಂತಹ ಕೋನ ಎಷ್ಟು ಅನ್ನೋದನ್ನು ನಿಮಗೆ ಹೇಳಿ ತೋರಿಸ್ತೀನಿ. ಇವುಗಳನ್ನು ಗೊತ್ತಿಟ್ಕೊಂಡು ನೀವು ಆರಾಮಾಗಿ ಈಸಿಯಾಗಿ ಕ್ವಶನ್ಗಳನ್ನು ಅಟೆಂಡ್ ಮಾಡ್ಬೋದು. ಇಲ್ಲಿ ನೋಡಿ, ಈ ರೀತಿಯ ಪ್ರಮುಖ ದಿಕ್ಕುಗಳು ಮತ್ತು ಉಪದಿಕ್ಕುಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಪ್ರಮುಖವಾದಂತಹ ಈ 4 ದಿಕ್ಕುಗಳು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಇವುಗಳೆಲ್ಲ ಬಗ್ಗೆ ನಿಮಗೆ ಜ್ಞಾನ ಇದೆ ಅಂದ್ಕೋತೀನಿ. ಆಮೇಲೆ ಉಪದಿಕ್ಕುಗಳು ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಇವು ಉಪದಿಕ್ಕುಗಳು. ಇವುಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಜ್ಞಾನ ಇರಲೇಬೇಕು. ಉತ್ತರ ದಕ್ಷಿಣ ಆಪೋಸಿಟ್ ಆಗಿರುವಂಥದ್ದು, ಪೂರ್ವ ಪಶ್ಚಿಮ ಆಪೋಸಿಟ್ ಆಗಿರುವಂಥದ್ದು, ಈಶಾನ್ಯಕ್ಕೆ ನೈಋತ್ಯ ಆಪೋಸಿಟ್ ಇದೆ, ವಾಯುವ್ಯಕ್ಕೆ ಆಗ್ನೇಯ ಆಪೋಸಿಟ್ ಇದೆ. ಇವುಗಳೆಲ್ಲವನ್ನು ಸರಿಯಾಗಿ ಒಂದು ಡಯಾಗ್ರಾಮಲ್ಲಿ ಹಾಕ್ಕೊಂಡು ನೀವೇ ಸ್ವಂತ ತಿಳ್ಕೊಳ್ಳಿ. ಆಮೇಲೆ ಇಲ್ಲಿ ದಿಕ್ಕು ಈ ರೀತಿ ಕೊಟ್ಟಾಗ ಇಲ್ಲಿ ಇದರ ಕೋನದ ಯಾವ ಒಂದು ಕೋನ ಇಲ್ಲಿ ಅನುಸರಿಸುತ್ತೆ ಅನ್ನೋದನ್ನು ನೋಡಿ. ಪ್ರಮುಖವಾದ ದಿಕ್ಕುಗಳು ಉತ್ತರ ಮತ್ತು ಪೂರ್ವ, ಈ ಪ್ರಮುಖವಾದ ದಿಕ್ಕುಗಳ ನಡುವೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಪ್ರಮುಖ ದಿಕ್ಕುಗಳ ಅಂತರ 90 ಡಿಗ್ರಿ ಇರುತ್ತೆ. ಆಮೇಲೆ ಉಪದಿಕ್ಕುಗಳ ನಡುವೆ ಅಂತರ ಎಷ್ಟಿರುತ್ತೆ? ಇದು ಪೂರ್ತಿಯಾಗಿ 90 ಅಂತ ಹೇಳಿದರೆ ಇದರ ಅರ್ಧ, ಸರಿಯಾದ ಅರ್ಧ ಭಾಗ ಎಷ್ಟಿರುತ್ತೆ? 45. ಅರ್ಥ ಆಯಿತು ಅಂದ್ಕೋತೀನಿ. ಒಂದು ಪ್ರಮುಖ ದಿಕ್ಕಿನಿಂದ ಇನ್ನೊಂದು ಪ್ರಮುಖ ದಿಕ್ಕಿಗೆ ಇರುವಂಥ ಅಂತರ 90 ಡಿಗ್ರಿ ಇರುತ್ತೆ. ಪ್ರಮುಖ ದಿಕ್ಕು ಮತ್ತು ಉಪದಿಕ್ಕುಗಳ ನಡುವೆ ಇರುವಂತಹ ಅಂತರ 45 ಡಿಗ್ರಿ ಇರುತ್ತೆ. ಇದು ಪೂರ್ತಿಯಾಗಿ 90 ಇದೆ, ಇದು ಪೂರ್ತಿ ಅರ್ಧ, ಸಮವಾದ ಅರ್ಧ ಅಂದಮೇಲೆ ಇದು 45 + 45 90 ಆಗುತ್ತೆ. ಆಮೇಲೆ ಇಲ್ಲಿ ಈ ಒಂದು ಸರಳ ರೇಖೆಯ ಮೇಲಿರುವಂತಹ ಕೋನ ಎಷ್ಟಾಗುತ್ತೆ? 180 ಡಿಗ್ರಿ. ಇಲ್ಲಿ 2 ಪ್ರಮುಖ ದಿಕ್ಕುಗಳಿದ್ದಾವೆ, 90 + 90 ಅಂದರೆ 180 ಆಗುತ್ತೆ. ಸರಿನಾ? ಆಮೇಲೆ ಇದು 180 ಡಿಗ್ರಿ ಪೂರ್ತಿಯಾಗಿ. ಪ್ರಮುಖ ದಿಕ್ಕಿನಿಂದ ಪ್ರಮುಖ ದಿಕ್ಕಿಗೆ 90 ಡಿಗ್ರಿ, ಒಂದು ಪ್ರಮುಖ ದಿಕ್ಕಿನಿಂದ ಉಪದಿಕ್ಕಿಗೆ 45 ಡಿಗ್ರಿ. ಆಮೇಲೆ ಇಂಥ ಒಂದು ಕ್ವಶನ್ಸ್ ಕೊಟ್ಟವಾಗ ನೀವು ಎಷ್ಟು ಡಿಗ್ರಿಯಲ್ಲಿ ತಿರುಗಿದ್ರೂ ಕೂಡ ಇದು ಯಾವ ದಿಕ್ಕು ಅಂತ ಕೂಡ ನೀವು ಹೇಳ್ಬೋದು. ಈ ದಿಕ್ಕಿನಿಂದ ಒಂದು ನಿಮಿಷ, ಇಲ್ಲಿ 3 ದಿಕ್ಕುಗಳನ್ನು ತೆಗೆದುಕೊಳ್ಳಿ. 3 ದಿಕ್ಕುಗಳನ್ನು ತೆಗೆದುಕೊಳ್ಳಿ. ಎಷ್ಟಾಗುತ್ತೆ? ಇದು 90, ಆಮೇಲೆ ಇದು 45. 90 + 45 ಎಷ್ಟಾಗುತ್ತೆ? 3 ದಿಕ್ಕುಗಳು. ಇದು ಎಷ್ಟಾಗುತ್ತೆ? 3 ದಿಕ್ಕುಗಳು ಸೇರಿದವಾಗ ಎಷ್ಟಾಗುತ್ತೆ? ಸರಿ ನೋಡಿ, 3 ದಿಕ್ಕುಗಳು ಸೇರಿದವಾಗ ಉತ್ತರದಿಂದ ಪೂರ್ವ ಇದು 90 ಡಿಗ್ರಿ ಆಗುತ್ತೆ. ಆಮೇಲೆ ಇದು ಉಪದಿಕ್ಕು ಒಂದು
ಎಷ್ಟಾಗುತ್ತೆ 90 + 45 135 ಡಿಗ್ರಿ ಆಗುತ್ತೆ. 3 ದಿಕ್ಕುಗಳು ಸೇರಿದವಾಗ 4 ದಿಕ್ಕುಗಳು ಸೇರಿದವಾಗ ಎಷ್ಟಾಗುತ್ತೆ 180 ಡಿಗ್ರಿ. ಸರಳ ರೇಖೆ ಆಗುತ್ತೆ 180 ಡಿಗ್ರಿ ಆಗುತ್ತೆ. 2 ದಿಕ್ಕುಗಳು ಸೇರಿದವಾಗ ಎಷ್ಟಾಗುತ್ತೆ ಪ್ರಮುಖವಾದ 2 ದಿಕ್ಕುಗಳ ನಡುವಿನ ಅಂತರ 90 ಡಿಗ್ರಿ ಆಗುತ್ತೆ. ಒಂದು ಉಪದಿಕ್ಕು ಒಂದು ಪ್ರಮುಖ ದಿಕ್ಕು ಸೇರಿದವಾಗ 45 ಡಿಗ್ರಿ ಆಗುತ್ತೆ. ಇವಿಷ್ಟನ್ನು ನೋಡಿಟ್ಕೊಂಡ್ರೆ ನೀವು ಯಾವುದೇ ಒಂದು ಡಿಗ್ರಿಯಲ್ಲಿ ಕೇಳಿದಂಥ ಇಷ್ಟು ಕೋನವನ್ನು ತಿರುಗ್ತಾನೆ 45 ಡಿಗ್ರಿ ಕೋನದಲ್ಲಿ ತಿರುಗ್ತಾನೆ ಅಂತ ಹೇಳಿದರೆ ನೀವು ಒಂದು ಪ್ರಮುಖ ದಿಕ್ಕಿನಿಂದ ಇನ್ನೊಂದು ಉಪದಿಕ್ಕಿಗೆ ತಿರುಗಿದಾಗುತ್ತೆ. 90 ಡಿಗ್ರಿ ಕೋನದಲ್ಲಿ ತಿರುಗ್ತಾನೆ ಅಂತ ಹೇಳಿದರೆ ಪ್ರಮುಖ ದಿಕ್ಕಿನಿಂದ ಪ್ರಮುಖ ದಿಕ್ಕಿಗೆ ತಿರುಗ್ತಾನೆ ಅಂತ ಆಗುತ್ತೆ. 135 ಅಂತ ಹೇಳಿದರೆ ಒಂದು ಪ್ರಮುಖ ದಿಕ್ಕಿನಿಂದ ಇನ್ನೊಂದು ಪ್ರಮುಖ ದಿಕ್ಕು ಪ್ಲಸ್ ಒಂದು ಉಪದಿಕ್ಕು ಆಗುತ್ತೆ. 3 ಕೋನಗಳಿಗೆ ಆಗುತ್ತೆ. ಸೊ ಇವಿಷ್ಟನ್ನು ತಿಳ್ಕೊಂಡಿರಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಹೇಗೆ ಕೇಳ್ತಾರೆ, ಹೇಗೆ ಬಿಡಿಸೋದನ್ನು ನೋಡ್ಕೊಳ್ತಾ ಹೋಗುವ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಹೀಗಿದೆ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ನಂತರ ತನ್ನ ಬಲಗಡೆಗೆ 90 ಡಿಗ್ರಿ ಕೋನವಾಗುವಂತೆ ಹಾಗೂ ಎಡಗಡೆಗೆ 135 ಡಿಗ್ರಿ ಕೋನವಾಗುವಂತೆ ತಿರುಗುತ್ತಾನೆ. ಹಾಗಾದರೆ ಈಗ ಆ ವ್ಯಕ್ತಿಯ ಮುಖ ಯಾವ ದಿಕ್ಕಿನತ್ತ ಇದೆ? ಇಲ್ಲಿ ಕೋನ ಎಷ್ಟು ಡಿಗ್ರಿಯಲ್ಲಿ ಕೋನದಲ್ಲಿ ಅವನು ತಿರುಗಿದ್ದಾನೆ ಅಂತ ಎಡಗಡೆಗೆ ಬಲಗಡೆಗೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ಓದ್ತಾ ಇರುವಾಗಲೇ ಡಯಾಗ್ರಾಮನ್ನು ಹಾಕ್ಕೊಳ್ಬೇಕು. ಸ್ಪಷ್ಟವಾಗಿ ಓದ್ಕೊಳ್ಬೇಕು. ಹೇಗೆ ಓದ್ತಿರೋ ಯಾವ ಒಂದು ಆ್ಯಂಗಲಲ್ಲಿ ಯಾವ ಒಂದು ದಿಕ್ಕಿನಲ್ಲಿ ಯಾವ ಒಂದು ಕೋನ ಅನ್ನುವಂಥದ್ದನ್ನು ಅದೇ ಓದುತ್ತಿರುವಾಗಲೇ ಡಯಾಗ್ರಾಮನ್ನು ಹಾಕ್ಕೊಳ್ಬೇಕಾಗುತ್ತೆ. ಇನ್ನೊಂದು ಸಲ ಕೇಳ್ಕೊಳ್ಳಿ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಉತ್ತರಕ್ಕೆ ಮುಖ ಮಾಡಿ ನೀವು ಯಾವ ಎಕ್ಸಾಮಿಗೆ ಬರುವಾಗ ನೀವು ಪೇಪರಿನ ಮೇಲೆ ಹೇಗೆ ಬರೀತಿರೋ ನಿಮ್ಮ ದಿಕ್ಕು ಬಲ ನೀವು ಆ ಪೆನ್ನನ್ನು ತೆಗೆದುಕೊಂಡು ಬಿಡಿಸ್ತಾ ಇರ್ತೀರೋ ಅಲ್ಲಿ ಆ ವ್ಯಕ್ತಿ ನಡೆದ ಹಾಗೆ ಆಗಿರಬೇಕು. ಆ ವ್ಯಕ್ತಿ ಅಂದರೆ ನೀವು ಉತ್ತರ ದಿಕ್ಕಿನತ್ತ ಹೋದವಾಗ ನಿಮ್ಮ ಪೆನ್ನು ಉತ್ತರ ದಿಕ್ಕಿನಿಂದ ಹೋದವಾಗ ಆ ವ್ಯಕ್ತಿಯ ದಿಕ್ಕು ಕೂಡ ಉತ್ತರದ ಮೇಲೆ ಆಗಿರುತ್ತೆ. ನಿಮ್ಮ ಆನ್ಸರ್ ಪೇಪರನ್ನು ಎದೆಗೆ ಹೊತ್ಕೊಂಡು ಮುಖಭಾಗವನ್ನು ಮುಂದುಗಡೆ ಮಾಡಿದರೆ ಅದು ಹೇಗೆ ದಿಕ್ಕನ್ನು ತೋರಿಸುತ್ತೋ ಅದೇ ಅದರ ದಿಕ್ಕಾಗಿರುತ್ತೆ. ಸೊ ಹಾಗಾಗಿ ಉತ್ತರ ದಿಕ್ಕು ಆ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿಕೊಂಡಿದ್ದಾನೆ ಅಂದರೆ ಎಡ ಬಲ ನೀವು ಇರೋ ಹಾಗೆಯೇ ಆಗಿರುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಆಮೇಲೆ ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ನಂತರ ತನ್ನ ಬಲಗಡೆಗೆ ಉತ್ತರ ದಿಕ್ಕಿನಲ್ಲಿರುವವರಿಗೆ ಅವರ ಬಲ ಯಾವುದು? ನಿಮ್ಮ ಬಲನೇ ಆಗುತ್ತೆ. ಹಾಗೂ ಎಡಗಡೆಗೆ 135 ಡಿಗ್ರಿ ಕೋನವಾಗುವಂತೆ ತಿರುಗುತ್ತಾನೆ. ಹಾಗಾದರೆ ಈಗ ಆ ವ್ಯಕ್ತಿಯ ಮುಖ ಯಾವ ದಿಕ್ಕಿನತ್ತ ಇದೆ? ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಡಯಾಗ್ರಾಮಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಇದೇ ಒಂದು ಡಯಾಗ್ರಾಮಲ್ಲಿ ಇದನ್ನು ಅಪ್ಲೈ ಮಾಡಿ ನೋಡುವ. ಸರಿನಾ? ನೋಡಿ, ಈಗ ಕ್ವಶನ್ ಇನ್ನೊಂದು ಸಲ ಓದ್ತೀನಿ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಉತ್ತರಕ್ಕೆ ಅಂದರೆ ಈ ಭಾಗಕ್ಕೆ ಉತ್ತರಕ್ಕೆ ಅವನು ಮುಖ ಮಾಡಿ ಇಲ್ಲಿ ನಿಂತಿದ್ದಾನೆ. ಆಮೇಲೆ ನಂತರ ಬಲಗಡೆಗೆ 90 ಡಿಗ್ರಿ ಕೋನವಾಗುವಂತೆ ಹಾಗೂ ಬಲಗಡೆಗೆ ಬಲ ಅಂದರೆ ಈ ಭಾಗ ಆಗುತ್ತೆ. ಎಷ್ಟು? 90 ಡಿಗ್ರಿ. ಬಲಗಡೆಗೆ 90 ಡಿಗ್ರಿ ಕೋನವಾಗುವಂತೆ ಹಾಗೂ ತನ್ನ ಎಡಗಡೆಗೆ ಬಲಗಡೆಯ ನಂತರ ಅದಕ್ಕೆ ಆಪೋಸಿಟ್ ಆಗಿರುವಂಥದ್ದು ಎಡಗಡೆಗೆ. ಈ ಕಡೆಗೆ ಬಲಗಡೆಗೆ ತಿರುಗಿದ್ದಾನೆ ಅಂತೆಲ್ಲ ಅವನು ಆಪೋಸಿಟ್ ಆಗಬೇಕು. ಈಗ ಅದೇ ದಿಕ್ಕಿನ ವಿರುದ್ಧ ದಿಕ್ಕಿಗೆ ನಡಿಬೇಕು. ಎಡಗಡೆ ಅಂತ ಹೇಳಿದರೆ ಎಡಗಡೆಗೆ 135 ಡಿಗ್ರಿ ಕೋನವಾಗುವಂತೆ. 135 ಅಂತ ಹೇಳಿದರೆ 3 ಇಲ್ಲಿ ನೋಡಿ ಈ ರೀತಿ 3 ಆಗುತ್ತೆ. 2 ಅಂದರೆ 90 ಡಿಗ್ರಿ ಅಂದರೆ 2 ದಿಕ್ಕಾಗುತ್ತೆ. ಆಮೇಲೆ 3 ಈ ರೀತಿಯ 3 ದಾಟಿದರೆ ಏನಾಗುತ್ತೆ? 3 ದಿಕ್ಕುಗಳನ್ನು ದಾಟ್ತಾ ಹೋದರೆ ಅವನಿಗೆ 135 ಡಿಗ್ರಿ ಆಗುತ್ತೆ. ಉತ್ತರದಿಂದ ಈಶಾನ್ಯ ಮತ್ತು ಉತ್ತರದಿಂದ ಪೂರ್ವಕ್ಕೆ ಬರ್ತಾನೆ. 90 ಡಿಗ್ರಿ ಅಂದರೆ ಉತ್ತರದಿಂದ ಪೂರ್ವಕ್ಕೆ ಪ್ರಮುಖ ದಿಕ್ಕುಗಳಾಗ್ತವೆ 2. ಆಮೇಲೆ ಅವನು 135 ಡಿಗ್ರಿ ವಿರುದ್ಧ ಅಂದರೆ ಎಡಗಡೆಗೆ ಬಲದಿಂದ ಪುನಃ ಎಡಗಡೆಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾನೆ. ಅಲ್ಲಿ 135 ಇಲ್ಲಿ 3 ಕೋನಗಳು ದಾಟ್ತಾನೆ ಇವನು. ಇದು 90, ಆಮೇಲೆ ಇದು ಎಷ್ಟು? 45. 90 + 45 ಎಷ್ಟಾಗುತ್ತೆ? 135 ಕೋನವಾಗುವಂತೆ ಇವನು ಎಡಗಡೆಗೆ ತಿರುಗ್ತಾನೆ. ಹಾಗಾದರೆ ಈಗ ಆ ವ್ಯಕ್ತಿಯ ಮುಖ ಯಾವ ದಿಕ್ಕಿನತ್ತ ಇದೆ? ಈ ಒಂದು ಇಷ್ಟು ತಿರುಗ್ತಾನೆ ಅವನು. ಇಲ್ಲಿರುವಂತಹ ಈ ವ್ಯಕ್ತಿ ಇಷ್ಟು ತಿರುಗ್ತಾನೆ. ಯಾವ ದಿಕ್ಕಿನತ್ರ ಇದೆ? ವಾಯುವ್ಯ ದಿಕ್ಕಿನತ್ತ ಇದೆ. ಇನ್ನೊಂದು ಸಲ ನೋಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಉತ್ತರದ ಕಡೆಗೆ ಮುಖ ಮಾಡಿ ನಿಂತಿದ್ದಾನೆ. ಇಲ್ಲಿ ನಿಂತಿರುವ ಭಾಗ ಇದೆ ಅವನದು. ಮುಖ ಮಾಡಿರುವಂಥದ್ದು ಉತ್ತರದ ಕಡೆಗೆ. ಬಲಗಡೆಗೆ 90 ಡಿಗ್ರಿ ಕೋನವಾಗುವಂತೆ. ಬಲಗಡೆ ಅಂದರೆ ಇವನ ಈ ಕಡೆ ಬಲಭಾಗ ಆಗುತ್ತೆ. 90 ಡಿಗ್ರಿ ಈ ರೀತಿ 90 ಡಿಗ್ರಿ
ತಿರುಗ್ತಾನೆ ಹಾಗೂ ಎಡಗಡೆಗೆ ಅಂದರೆ ಬಲಗಡೆಯಿಂದ ಎಡಗಡೆಗೆ ಅಂತ ಹೇಳಿದ್ರೆ ವಿರುದ್ಧ ದಿಕ್ಕಿನಲ್ಲಿ ಎಷ್ಟು 135 ಇದು 45 ಪ್ಲಸ್ 45 ಪ್ಲಸ್ 45 ಎಷ್ಟಾಗುತ್ತೆ 135 90 ಪ್ಲಸ್ 45 ಅಂದರೆ 135 ಕೋನವಾಗುವಂತೆ ತಿರುಗುತ್ತಾನೆ. ಹಾಗಾದರೆ ಈಗ ಆ ವ್ಯಕ್ತಿಯ ಮುಖ ಯಾವ ದಿಕ್ಕಿನತ್ತ ಇದೆ? ವಾಯುವ್ಯ ದಿಕ್ಕಿನತ್ತ ಇದೆ. ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನನ್ನು ನೋಡುವ. ನೋಡಿ, ಇಲ್ಲಿ ಸುಮಾಳು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾಳೆ, ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡ್ಕೊಂಡು ನಿಂತಿದ್ದಾಳೆ. ನಂತರ 100 ಡಿಗ್ರಿ ಕೋನವಾಗುವಂತೆ ಬಲಗಡೆಗೆ ಹಾಗೂ 145 ಡಿಗ್ರಿ ಕೋನವಾಗುವಂತೆ ತನ್ನ ಎಡಗಡೆಗೆ ತಿರುಗುತ್ತಾಳೆ. ಹಾಗಾದರೆ ಸುಮಾಳ ಮುಖ ಈಗ ಯಾವ ದಿಕ್ಕಿನತ್ತ ಇದೆ? ಇಲ್ಲಿ ಹೆಸರು ಚೇಂಜ್ ಮಾಡಿದ್ದಾರೆ, ಆಮೇಲೆ ಕೋನಗಳನ್ನು ಎಷ್ಟು ಡಿಗ್ರಿ ಅನ್ನೋದನ್ನು ಚೇಂಜ್ ಮಾಡಿದ್ದಾರೆ. ಇಲ್ಲಿ 100 ಡಿಗ್ರಿ ಇದೆ, 90, 45, 135 ಕೇಳಿದ್ರಿ. 100 ಡಿಗ್ರಿ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ, ಇನ್ನೊಂದು ಸಲ ಸರಿಯಾಗಿ ಕೇಳ್ಕೊಳ್ಳಿ. ಸುಮಾಳು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾಳೆ. ನಂತರ 100 ಡಿಗ್ರಿ ಕೋನವಾಗುವಂತೆ ಬಲಗಡೆಗೆ ಹಾಗೂ 145 ಡಿಗ್ರಿ ಕೋನವಾಗುವಂತೆ ತನ್ನ ಎಡಗಡೆಗೆ ತಿರುಗುತ್ತಾಳೆ. ಹಾಗಾದರೆ ಸುಮಾಳ ಮುಖ ಈಗ ಯಾವ ದಿಕ್ಕಿನತ್ತ ಇದೆ? ಇದೇ ಕ್ವಶನನ್ನು ಡಯಾಗ್ರಾಮಲ್ಲಿ ಹಾಕಿ ನೋಡುವ ನಾವು. ಇಲ್ಲಿ ನೋಡಿ, ಈಗ ಸುಮಾಳು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾಳೆ. ಸುಮಾ ಎನ್ನುವಂಥವಳು ಇಲ್ಲಿದ್ದಾಳೆ ಇವಳು ಯಾವ ಕಡೆಗೆ? ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾಳೆ. ನಂತರ 100 ಡಿಗ್ರಿ ಕೋನವಾಗುವಂತೆ ತನ್ನ ಬಲಗಡೆಗೆ ಎಷ್ಟು 100 ಡಿಗ್ರಿ ಕೋನವಾಗುವಂತೆ ತನ್ನ ಬಲಗಡೆಗೆ ತಿರುಗ್ತಾಳೆ. ಇಲ್ಲಿ ಈ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದಾಳೆ ಅಂತ ಹೇಳಿದ್ರೆ ಇವಳ ಬಲಗಡೆ ಎಲ್ಲಾಗುತ್ತೆ? ಇಲ್ಲ, ಈ ಕಡೆ ಎಲ್ಲ ಆಗುತ್ತೆ, ಈ ಕಡೆಯಲ್ಲೇ ಬಲ ಆಗುತ್ತೆ. ಎಷ್ಟು ಡಿಗ್ರಿ? 100 ಡಿಗ್ರಿ. ಇದು ಇಷ್ಟು 90 ಡಿಗ್ರಿ ಆಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಇಲ್ಲಿ ಎಷ್ಟಾಗುತ್ತೆ? 100 ಆಗುತ್ತೆ. ಇಷ್ಟು ಏನಾಗಿದೆ? ಇದು 100 ಡಿಗ್ರಿ ಆಗಿದೆ. ಇದು ಪೂರ್ತಿಯಾಗಿ 90 ಆಗುತ್ತೆ. ಒಂದು ಜಸ್ಟ್ ಸ್ವಲ್ಪ ಒಂದು ಕಡೆ ಬಂದಿದ್ದಾಳೆ, 100 ಡಿಗ್ರಿ ಆಗುತ್ತೆ. ಸುಮಾ ಪೂರ್ವದಿಂದ ತನ್ನ ಬಲಗಡೆಗೆ 100 ಡಿಗ್ರಿ ಏನು ಮಾಡಿದ್ದಾಳೆ? ತಿರುಗಿದ್ದಾಳೆ. ಹಾಗೂ 145 ಡಿಗ್ರಿ ಕೋನವಾಗುವಂತೆ ತನ್ನ ಎಡಗಡೆಗೆ ತಿರುಗುತ್ತಾಳೆ. ಬಲಗಡೆಯಿಂದ ಪುನಃ ಎಡಗಡೆಗೆ ಅಂದರೆ ವಿರುದ್ಧ ದಿಕ್ಕಿನಾಗುತ್ತೆ. ಇಲ್ಲಿಂದ ಎಷ್ಟು? 145 ಕೋನವಾಗುವಂತೆ. ಇಲ್ಲಿ ಆಲ್ರೆಡಿ ಇವಳು 100ನ್ನು ತಿರುಗಿದ್ದಾಳೆ. 100 ತಿರುಗಿದ್ದಾಳೆ. 100 ವಿರುದ್ಧಕ್ಕೆ, ಅದೇ ದಿಕ್ಕಿನಿಂದ ವಿರುದ್ಧಕ್ಕೆ ಅಂತ ಹೇಳಿದರೆ ಈ 100ನ್ನು ದಾಟಬೇಕು. ಮತ್ತೆಷ್ಟು? 45. ಇದು 100 ಇದೆ, ಆಮೇಲೆ ಇದು 45 ಇಷ್ಟೇ. 145 ಆಯಿತು. 100 ತಿರುಗಿದ್ಲಿ ಇವಳು. ಅದೇ 100ಕ್ಕೆ ಹಿಂದೆ ಬರ್ತಾಳೆ ಎಡಗಡೆಗೆ. ಈಗ ಬಲಗಡೆಯಿಂದ ಪುನಃ ಎಡಗಡೆಗೆ 100, ಮತ್ತು ಇದು ಒಂದು ದಿಕ್ಕು 145 ಆಯಿತು. 100 ಪ್ಲಸ್ 45 ಎಷ್ಟಾಯಿತು? 145. ಈಗ ಯಾವ ದಿಕ್ಕಿನಲ್ಲಿದ್ದಾಳೆ ಸುಮಾ? ಯಾವ ದಿಕ್ಕಿನತ್ತ ಮುಖ ಮಾಡ್ಕೊಂಡಿದ್ದಾಳೆ? ಇಲ್ಲೇ ಇದ್ದಾಳೆ ಅವಳು. ಆದರೆ ಮುಖ ಯಾವ ಕಡೆ ಮಾಡ್ಕೊಂಡಿದ್ದಾಳೆ? ಈಶಾನ್ಯ. ಇದಕ್ಕೆ ಆನ್ಸರ್ ಏನಾಗಿದೆ? ಈಶಾನ್ಯ ದಿಕ್ಕಿನತ್ತ ಮುಖ ಮಾಡ್ಕೊಂಡಿದ್ದಾಳೆ. ಇದನ್ನು ಇನ್ನೊಂದು ಸಲ ಹೇಳ್ತೀನಿ, ಕೇಳ್ಕೊಳ್ಳಿ. ಸುಮಾ ಎನ್ನುವಂಥವಳು ಇಲ್ಲಿ ನಿಂತ್ಕೊಂಡಿದ್ದಾಳೆ. ಇವಳು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾಳೆ. ಇವಳು ತಿರುಗ್ತಾಳೆ. ಎಷ್ಟು? ಬಲಗಡೆಗೆ ತಿರುಗ್ತಾಳೆ. ತನ್ನ ಬಲಗಡೆ ಅಂದರೆ ಈ ಕಡೆ ತಿರುಗ್ತಾಳೆ. ಎಷ್ಟು ಡಿಗ್ರಿ? 100 ಡಿಗ್ರಿ ತಿರುಗ್ತಾಳೆ. ಆಮೇಲೆ ಬಲಗಡೆಯಿಂದ ಪುನಃ ಎಡಗಡೆಗೆ ಅಂದರೆ ಇದು ವಿರುದ್ಧ ದಿಕ್ಕಿಗೆ ಹೋಗ್ತಾಳೆ. ಎಷ್ಟು? 145. ಇದು ಮೊದಲಿಗೆ ತಿರುಗಿದ್ದು 100, ಆಮೇಲೆ ಇದು 45. 145 ಡಿಗ್ರಿ ಇವಳು ತಿರುಗ್ತಾಳೆ. ಯಾವ ದಿಕ್ಕಿನತ್ತ ಮುಖ ಮಾಡ್ಕೊಂಡಿದ್ದಾಳೆ? ಈಶಾನ್ಯ ದಿಕ್ಕಿನತ್ತ ಮುಖ ಮಾಡಿಕೊಂಡು ಇದ್ದಾಳೆ. ಸೊ ಹೀಗೆ ಆನ್ಸರನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆಮೇಲೆ ಇದು ದಿಕ್ಕಿಗೆ ಸಂಬಂಧಪಟ್ಟಂಥ ಕ್ವಶನ್ ಆಯಿತು. ಆಮೇಲೆ ದಿಕ್ಕು ಮತ್ತು ಅಂತರವನ್ನು ಕೇಳಿ ಕೂಡ ಕ್ವಶನನ್ನು ಕೇಳ್ತಾರೆ. ಇದನ್ನು GPS ಎಕ್ಸಾಮಲ್ಲೂ ಕೂಡ ಕೇಳಿದರು. ಸೊ ಹಾಗಾಗಿ ಇವತ್ತಿನ ಅವಧಿಯಲ್ಲಿ 2 ಕ್ವಶನ್ಸ್ಗಳು ಸಾಕು. ಇಂತಹ ಕ್ವಶನ್ಸ್ಗಳು ಬೇರೆ ಯಾವುದಾದ್ರೂ ಹಿಂದಿನ ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದರೆ ಅದನ್ನು ನೀವು ನೋಡ್ಕೊಳ್ಳಿ, ಅದನ್ನು ಹೇಗೆ ಸಾಲ್ವ್ ಮಾಡೋದನ್ನು ತಿಳ್ಕೊಳ್ಳಿ. ಆಮೇಲೆ ಇಂಥ ಮುಂದಿನ ಅವಧಿಯಲ್ಲಿ ದಿಕ್ಕು ಮತ್ತು ಅಂತರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗುವ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನುವಂಥದ್ದನ್ನು, ಅಂತರವನ್ನು ಹೇಗೆ ಕಂಡುಹಿಡಿಯೋದು ಅಂಥದ್ದನ್ನು, ಈ ಕ್ವಶನ್ಗಳನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಫಾರ್ ಟೀಚರ್ಸ್ ಟ್ಯುಟೋರಿಯಲ್ ಅನ್ನುವಂಥ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ನೋಡಿಕೊಂಡು ಪುನಃ ನೀವು ಡಯಾಗ್ರಾಮ್ ಹಾಕಿ ನಿಮ್ಮ ಕೈಯಿಂದ ಅದನ್ನು ಸಾಲ್ವ್ ಮಾಡಲಿಕ್ಕೆ ನೋಡಿ. ಆಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಮತ್ತು ಅಲ್ಲಿ ದಿಕ್ಕನ್ನು ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ಕೋನವನ್ನು, ಡಿಗ್ರಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಆನ್ಸರನ್ನು ನೀವು ಡಯಾಗ್ರಾಮಲ್ಲಿ ಹಾಕ್ಕೊಂಡು ನೋಡಿ. ಇದೇ ರೀತಿಯ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ, ಎಕ್ಸಾಮಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.